ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಇನ್ನೂ ಎಲ್ಲ ಇಲ್ಲೇ ನಿಂತಿದ್ದೀರಾ? ಅಲ್ಲಿ ಅರ್ಶಿನ ಶಾಸ್ತ್ರ ಶುರುವಾಗ್ಬಿಡತ್ತೆ. ಅದು ಅಂಜು ಏನಂತೆ ಆರ್ತಿ ಪುಟ ಅವಳ್ದು? ಏನಿಲ್ಲ ದೊಡ್ಡಮ್ಮ, ಅವಳು ಡ್ರೆಸ್ಸರ್ ಇದೆಯಾ ಅಂತ ಕೇಳ್ತಿದ್ಲು. ಆರ್ತಿ, ಸಾರ್ಥಕ್ಗೆ ಹಿರಿ ತಂಗಿ ನೀನೆ, ಕಳಿಸ್ಗಿತ್ತಿನೂ ನೀನೆ, ಮೊದಲು ಅರ್ಶಿನ ಶಾಸ್ತ್ರ ಮಾಡಬೇಕಾದವಳು ನೀನೆ. ನೀ ಇನ್ನೂ ಇಲ್ಲೇ ನಿಂತಿದೆಯಲ್ಲಮ್ಮ. ಇಲ್ಲ ದೊಡ್ಡಮ್ಮ, ನಾನು ಅಮ್ಮ ರೆಡಿಯಾಗಿದ್ದೀವಿ. ಅದಿತಿ ಅಂಜು ರೆಡಿಯಾಗಲಿ ಅಂತ ಕಾಯ್ತಾ ಇದ್ವಿ. ಅವರಿಬ್ರು ಯಾವಾಗಲೂ ಸ್ಲೋ ಅಲ್ವಾ? ಸರಿ ಸರಿ, ನೀವು ರೆಡಿಯಾಗಿ ಅವ್ರನ್ನಿಬ್ರನ್ನೂ ಕರ್ಕೊಂಡು ಬನ್ನಿ. ಸರಿ ದೊಡ್ಡಮ್ಮ. ಬರೀ ನೀ ನನ್ನ ಜೊತೆಗೆ ಬಾರೆ. ನೀವುಗಳು ಬೇಗ ರೆಡಿಯಾಗಿ ಬಂದ್ಬಿಡಿ. ಹಾಂ, ಹೌದು, ಇವ್ರು ಯಾಕೆ ಇಷ್ಟು ಸಪ್ಪಗಿದ್ದಾರೆ? ಅಂಥದ್ದೇನೂ ಇಲ್ಲ ಅಕ್ಕ, ಸುಮ್ಮನೆ ಯಾವಾಗಲೂ ಮುಖ ಉದಿಸ್ಕೊಂಡಿರ್ತಾರೆ ಅಷ್ಟೇ. ನಡಿ ಹೋಗೋಣ, ನಡಿ ನಡಿ. ಸರಿ, ಬೇಗ ಬಂದ್ಬಿಡ್ರೆ. ಅಮ್ಮು, ಎಲ್ಲರೂ ನಡೀರಿ, ಮುಖ ಉದಿಸ್ಕೊಂಡು ಕೂತಿರ್ಬೇಡಿ, ಅಲ್ಲಿ ಶಾಸ್ತ್ರಕ್ಕೆ ಲೇಟ್ ಆಗುತ್ತೆ. ಆದ್ರೆ ಆಗ್ಲಿ ಬಿಡು, ಅನ್ಯಾಯವಾಗಿ ನಿನಗೆ ಅವಮಾನ ಆಗಿರ್ಬೇಕಾದ್ರೆ ಅಲ್ಲಿ ಹೋಗೋ ಅರ್ಜೆಂಟ್ ನಮಗೆ ಯಾಕೆ? ಅಮ್ಮ ಹೊಡೆದಿದ್ದು ನನಗೆ, ನಾನೇ ಅದನ್ನ ಮನ್ಸಿಗೆ ತಗೊಂಡಿಲ್ಲ. ನೀವ್ಯಾಕ್ರೆ ಟೆನ್ಷನ್ ತಗೋತೀರಾ? ನೀನ್ ಸುಮ್ನಿರಕ್ಕ. ಆ ಸಾರಿಕಾ ನೋಡಿದ್ರೆ ಅಷ್ಟೆಲ್ಲ ವಿಷ ಕಾರ್ತಾಳೆ. ಇಲ್ಲಿ ಇಷ್ಟೆಲ್ಲ ಆದ್ಮೇಲೂ ಯಾವ ಪುರುಷಾರ್ಥಕ್ಕಲ್ಲಿ ಹೋಗ್ಬೇಕು? ಅಣ್ಣಂಗೋಸ್ಕರ, ದೊಡ್ಡಮ್ಮಂಗೋಸ್ಕರ. ಅವ್ರು ನಮ್ಮೇಲೆ ಇಷ್ಟು ಪ್ರೀತಿ ಇಟ್ಟಿರುವಾಗ ನಾವ್ ಈ ರೀತಿ ನಡ್ಕೋಬಾರ್ದು ಕಣ್ರೆ. ಅಯ್ಯೋ, ಅದು ಹಾಗಲ್ಲ ಅಕ್ಕ. ಹಾಗೂ ಇಲ್ಲ ಹೀಗೂ ಇಲ್ಲ, ಎಲ್ಲರೂ ಬೇಗ ರೆಡಿಯಾಗಿ ಹೋಗೋಣ. ಅಮೂಲ್ಯ, ನಿಮ್ಮಪ್ಪ ಬಂದಿದ್ದಾರೆ, ನಿಮ್ಮೆಲ್ಲರನ್ನು ಕೇಳ್ತಾ ಇದ್ರು. ಹೌದಾ? ಎಲ್ಲಿದ್ದಾರೆ? ಸ್ಟೋರ್ ರೂಮಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ, ನಿಮ್ನೆಲ್ಲ ಕರೀತಾ ಇದ್ರು. ಅಕ್ಕ ಬಾ ಮಾತಾಡ್ಸ್ಕೊಂಬರೋಣ. ಬನ್ರೆ. ಅಪ್ಪ 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 ಅಪ್ಪ, ಇದೇನಕ್ಕ ಹೀಗಿದೆ? ಇಲ್ಲಿ ಅಪ್ಪ ಕೆಲಸ ಮಾಡ್ತಾರಾ? ಹೌದಲ್ವಾ? ಎಲ್ಲಿ ಅಪ್ಪ ಕಾಣಿಸ್ತಿಲ್ವಲ್ಲ? ಯಾರು? ಯಾರು ಸಿಕ್ಕಾಕಿದ್ದು? ಯಾರು? ಬಾಗ್ಲು ತೆಗೀರಿ, ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಬಡೀರಿ ಬಡೀರಿ, ನೀವಿಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ. ಪ್ರಾಣ ಹೋಗೋ ಥರ ಬೊಪ್ಪೆ ಹೊಡೆದ್ರು ಅದು ಯಾರಿಗೂ ಕೇಳಿಸಲ್ಲ. ನನಗೆ ಅವಮಾನ ಮಾಡಿದ್ರಲ್ಲ, ಇಲ್ಲೇ ಕೊಳಿರಿ. ಬಾಗ್ಲು ತೆಗೀರಿ, ಪ್ಲೀಸ್. ಬಾಗ್ಲು ತೆಗೀರಿ, ಪ್ಲೀಸ್. ಫೋನ್ ಹತ್ರ ಇಟ್ಕೊಂಡು ಕೂತ್ಕೋಬೇಡ. ಶಾಸ್ತ್ರದ ಮಧ್ಯೆ ಕಾಲ್ಗಳು ಬಂದ್ರೆ ಚೆನ್ನಾಗಿರಲ್ಲ ನೋಡು. ಫೋನೇ ಮುಟ್ಟಿಲ್ಲ. ಎಲ್ರು ಬಂದಿದ್ದಾರಾ? ಹಾ, ಎಲ್ರು ಬಂದಿದ್ದಾರೆ. ಹೌದಾ? ಇಲ್ಲ ಅನ್ಸುತ್ತೆ. ಇಲ್ಲಪ್ಪ, ಬಂದಿದ್ದಾರೆ. ಶಾಸ್ತ್ರ ಯಾರಾದ್ರೂ ತಪ್ಪಿಸ್ಕೋತಾರ ಹೇಳು? ಹಾ ಸರೋಜ, ಬಂದೆ. ಅದನ್ನ ಇಡ್ಬೇಡ, ಬಂದೇ ಇರು. ಒಂದ್ ನಿಮಿಷ. ಡೈರೆಕ್ಟ್ ಆಗಿ ನನ್ನ ಡ್ರೀಮ್ ಗರ್ಲ್ ಎಲ್ಲಿದ್ದಾಳೆ ಅಂತ ಹೇಗೆ ಕೇಳೋದು? ಯಾರ ಬಗ್ಗೆ ವಿಚಾರಿಸ್ತಿದ್ದೀರಾ ಬಾವ? ನಮ್ಮ ಚಿಕ್ಕಮ್ಮನ ಮಕ್ಕಳ ಬಗ್ಗೆನಾ? ಅವರು ಬರ್ತಾರೆ, ಡೋಂಟ್ ವರಿ. ಅವರಿಲ್ಲ ಅಂದ್ರೆ ಈ ಫಂಕ್ಷನ್ ಕಳೆನೇ ಇರಲ್ಲ. ಅಲ್ವಾ ಬಾವ? ಸೂಪರ್ ನೀವು. ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ. ಯಾರಾದ್ರೂ ಆಚೆ ಇದ್ದೀರಾ? ದಯವಿಟ್ಟು ಬಾಗಿಲು ತೆಗೀರಿ, ನಾವು ಲಾಕ್ ಹಾಕ್ಬಿಟ್ಟಿದ್ದೀವಿ. ಯಾರಿದ್ದೀರಾ ಆಚೆ? ಬಾಗಿಲು ತೆಗೀರಿ. ಅಯ್ಯೋ ದೇವ್ರೆ, ಆ
ಆಗ್ಲಿಂದ ಬಾಗ್ಲು ಬಡಿತಾನೆ ಇದ್ದೀವಿ, ಯಾರಿಗೂ ಕೇಳಿಸ್ತಿಲ್ವಲ್ಲ. ಈಗ ಏನು ಮಾಡೋದು? ಅಕ್ಕ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ವಿ, ಎಲ್ಲ ವೇಸ್ಟ್ ಆಗೋಯ್ತು. ಇನ್ನು ನೈಟ್ ರಿಸೆಪ್ಷನ್ ಮುಗಿಸಿ ಎಲ್ಲರೂ ವಾಪಸ್ ಬರೋವರೆಗೂ ನಾವಿಲ್ಲೇ ಇರಬೇಕು. ನಂಗೆ ತುಂಬ ಹಸುವಾಗ್ತಿದೆ ಅಕ್ಕ. ಹೇಗೋ ರಾತ್ರಿ ಬಫೆ ಇರುತ್ತೆ ಅಂತೇಳಿ ಸರಿಯಾಗಿ ತಿನ್ನಲೇ ಇಲ್ಲ. ಈಗ ನೋಡಿದ್ರೆ ಬಫೆನೂ ಇಲ್ಲ, ಎಂಥದೂ ಇಲ್ಲ. ನಾನು ಹೊರಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ಇವಳು ತಿಂಡಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಒಳಗಿರೋದಕ್ಕೆ ಅಕ್ಕ ಚಿಂತೆ ಆಗ್ತಾ ಇರೋದು, ಇದ್ದಕ್ಕಿದ್ದಾಗೆ ಹೇಗೆ ಡೋರ್ ಲಾಕ್ ಆಯಿತು? ನನಗೂ ಅದೇ ಅರ್ಥ ಆಗ್ತಿಲ್ಲ. ಆ ಹುಡುಗಿ ನಮ್ಮ ಹತ್ರ ಸುಳ್ಳು ಹೇಳಿದಾಳೆ, ಅಪ್ಪ ಇಲ್ಲಿಗೆ ಬಂದೇ ಇಲ್ಲ. ಕರೆಕ್ಟ್ ಅಕ್ಕ, ಯಾರೋ ಬೇಕು ಅಂತ ಪ್ಲ್ಯಾನ್ ಮಾಡಿರ್ಬೋದಾ? ಸುಮ್ಮನೆ ಇರೆ, ಏನೇನೋ ಯೋಚನೆ ಮಾಡಬೇಡ. ಯಾರೋ ಆಚೆ ಓಡಾಡೋರು ಡೋರ್ ಓಪನ್ ಇದೆ ಅಂತ ಒಳಗೆ ನೋಡದೆ ಲಾಕ್ ಮಾಡಿರ್ಬೋದಲ್ಲ. ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಯಾರಾದರೂ ಬರ್ತಾರ ಅಂತ ನೋಡೋಣ. ಅಕ್ಕ ನಂಗೆ ಉಸಿರಾಡೋಕ್ಕಾಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಕ್ಕ, ಆಗ್ತಿಲ್ಲ. ಅಂಜು 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 ಏನೈತೆ? ಅಮ್ಮ ಚಿಕ್ಕಂದಿಂದ ವೀಸಿಂಗ್ ಪ್ರಾಬ್ಲಮ್ ಬೇರೆ ಇದೆ. ಈಗ ಹೊರಗಡೆ ಹೋಗಿಲ್ಲ ಅಂದರೆ ಇವಳು ಪ್ರಾಣಕ್ಕೆ ಅಪಾಯ ಆದರೂ ಆಗ್ಬೋದು. ಅಕ್ಕ ನಡೀಲಿ, ಇವಳು ಅಲ್ಲಿ ಕೂರ್ಸೋಣ. ಬಾ ಅಂಜು. ಅಂಜು ನಿಧಾನಕ್ಕೆ ಬಾ ಅಂಜು, ಬಾ ನಿಧಾನಕ್ಕೆ ಬಾ ಅಂಜು. ಕುತ್ಕೋ ಕುತ್ಕೋ ಕೂತ್ಕೊ ಅಂಜು. ಅಕ್ಕ ನಾವು ಹೇಗಾದರೂ ಮಾಡಿ ಆಚೆ ಹೋಗಲೇಬೇಕು. ವೆಂಟಿಲೇಷನ್ ಬೇರೆ ಸರಿಯಾಗಿಲ್ಲ. ಹೀಗೆ ಆದರೆ ಅಂಜು ತಡ್ಕೊಳ್ಳಲ್ಲ ಅಕ್ಕ. ಅಕ್ಕ ಆಗ್ತಿಲ್ಲ ಕಣೆ. ಅಂಜು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ, ಯಾರಾದರೂ ಬರ್ತಾರೆ, ನಾವು ಆಚೆ ಹೋಗ್ತೀವಿ, ನಿಂಗೇನು ಆಗಲ್ಲ. ಯಾರಾದರೂ ಇದ್ದೀರಾ? ಆಚೆ ಯಾರಾದರೂ ಇದ್ರೆ ಬಾಗ್ಲು ತೆಗೀರಿ. ಅಮ್ಮ ಎಲ್ಲ ಸಿದ್ಧವಾಗಿದೆ, ಶಾಸ್ತ್ರ ಶುರು ಮಾಡ್ಬೋದಾ? ಅರ್ಚಕ್ರೆ, ಒಂದು 5 ನಿಮಿಷ ವೇಟ್ ಮಾಡ್ಬೋದಲ್ವಾ? ನಮ್ಮ ತಂಗಿ ಮಕ್ಕಳಿನ್ನೂ ಬಂದಿಲ್ಲ. ಮತ್ತೆ ಆಗ್ಲೇ ಬಂದ್ರು ಅಂತ ಹೇಳಿದ್ರಲ್ಲ? ಇಲ್ಲ, ಅವ್ರು ನಮ್ಮ ಜೊತೆನೆ ಬಂದಿದ್ರು, ಇಲ್ಲೇ ಎಲ್ಲೋ ಇದ್ದಾರೆ ಅನ್ಕೊಂಡಿದ್ದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಎಲ್ಲಿ ಹೋದ್ರವ್ರು? ಮತ್ತೆ ಲೇಟ್ ಆದ್ರೆ ಮದುಮಕ್ಕಳು ರಿಸೆಪ್ಷನ್ಗೆ ರೆಡಿ ಆಗ್ಬೇಕಲ್ಲ. ಅಕ್ಕ ಯಾಕೆ ಹಂಗೆ ಮಾಡ್ತಿದ್ಯಾ? ನಾವು ಕೂಗೋದಂತೂ ಕೇಳಿಸಲ್ಲ. ಅಟ್ಲೀಸ್ಟ್ ಈಗ ಮಾಡೋದ್ರಿಂದ ಯಾರಾದ್ರೂ ನೋಡಿ ಡೋರ್ ಓಪನ್ ಮಾಡಿದ್ರು ಮಾಡ್ಬೋದಲ್ವಾ? ಅಕ್ಕ ನಂಗೆ ಅನ್ಸುತ್ತೆ ನಮ್ಮನ್ನು ಯಾರೋ ಬೇಕು ಅಂತಾನೆ ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ. ಇನ್ಯಾರೇ? ಸಾರಿಕಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.